ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಸಮಾಜಶಾಸ್ತ್ರ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಎರಡನೇ ಅಧ್ಯಾಯದ ಬರುವಂತಹ ಒಂದು ಮೂಲಭೂತ ಪರಿಕಲ್ಪನೆಗಳು ಎಂಬ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡ್ಕೊಂತ ಬಂದಿದ್ದ ವಿದ್ಯಾರ್ಥಿಗಳೇ, ಕಳೆದ ಅವಧಿಯಲ್ಲಿ ಈ ಒಂದು ಅಧ್ಯಾಯ ಅಂತಕ್ಕಂಥದ್ದು ಎರಡನೇ ಅಧ್ಯಾಯ ಮುಕ್ತಾಯವಾಯಿತು. ಇಂದು ನಾವು ಮೂರನೇ ಅಧ್ಯಾಯವಿರ್ತಕ್ಕಂತಹ ಸಾಮಾಜಿಕ ಪ್ರಕ್ರಿಯೆ, ಇದ್ರ ಬಗ್ಗೆ ನಾವು ಅಧ್ಯಾಯ 3 ಸಾಮಾಜಿಕ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ಇವತ್ತು ಅಭ್ಯಾಸವನ್ನು ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಈ ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಅಂದ್ರೆ ಎಷ್ಟು ಪ್ರಶ್ನೆಗಳು ಅಂತ ಎಷ್ಟು ಅಂಕಕ್ಕೆ ಪ್ರಶ್ನೆಗಳು ಬರ್ತವೆ ಅಂದ್ರೆ ಸುಮಾರು 21 ಅಂಕದ ಪ್ರಶ್ನೆಗಳು ಅಂತಕ್ಕಂಥದ್ದು ಈ ಪಾಠದಿಂದ ಬರ್ತವೆ ವಿದ್ಯಾರ್ಥಿಗಳೇ. ಇದು ಮೂರನೇ ಅಧ್ಯಾಯ ಅಂತಕ್ಕಂಥದ್ದು. ಇಲ್ಲಿ ಮಧ್ಯದಾಗಿರ್ತಕ್ಕಂಥದ್ದು ಸಾಮಾಜಿಕ ಪ್ರಕ್ರಿಯೆ ಅಂತ ನಾವಿಲ್ಲಿ ಹೇಳ್ಬೋದು. ಸಾಮಾಜಿಕ ಪ್ರಕ್ರಿಯೆ ಅಂತಂದ್ರೆ ಮಾನವ ಅಂದ್ರೆ ಇಲ್ಲಿ ಸಮಾಜ ಅಂತಕ್ಕಂಥದ್ದು ಮಾನವ ನಿರ್ಮಿತವಾಗಿರ್ತಕ್ಕಂಥ ಸಮಾಜ ಅಂತಕ್ಕಂಥದ್ದು ಇದೆ ಇಲ್ಲಿ ಹೇಳ್ಬೋದು. ಅಂದ್ರೆ ಮಾನವನು ಒಂದು ಸಮಾಜ ಅಂತಕ್ಕಂಥದ್ದು ನಿರ್ಮಾಣವಾಗಬೇಕಾದ್ರೆ ಇಲ್ಲಿ ಮಾನವ ಅಂತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂಥ ಅಂತ ನಾವಿಲ್ಲಿ ಹೇಳ್ಬೋದು. ಮಾನವ ಅಂದ್ರೆ ಮನುಷ್ಯ ಇಲ್ಲದೆ ನಾವೇನ್ ಮಾಡಬೇಕು, ಒಂದು ಸಮಾಜವನ್ನು ಸೃಷ್ಟಿಸೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ವ್ಯಕ್ತಿಯಿಂದ ಏನಾಗುತ್ತೆ, ಒಂದು ಸಮಾಜ ಅಂತಕ್ಕಂಥ ವ್ಯಕ್ತಿಗಳ ಇರೋದ್ರಿಂದ ಅಲ್ಲಿ ಸಮಾಜ ಅಂತಕ್ಕಂಥದ್ದು ನಿರ್ಮಾಣವಾಗುತ್ತೆ. ಹೀಗೆ ಸಮಾಜ ಅಂತಕ್ಕಂಥದ್ದು ವ್ಯಕ್ತಿಯವ್ರನ್ನ ನಿರ್ಮಾಣ ಮಾಡ್ಕೊಂಡಿರ್ತಾನೆ. ಈ ಸಮಾಜದಲ್ಲಿ ವ್ಯಕ್ತಿಗಳ ನಡುವೆ ಇರ್ತಕ್ಕಂತಹ ಒಡನಾಟ ಅಂತಕ್ಕಂಥದ್ದು, ಪರಸ್ಪರ ಮಾತನಾಡುವುದು, ಕೊಡುವುದು, ತೆಗೆದುಕೊಳ್ಳುವುದು, ಇದನ್ನ ನಾವೇನಂತ ಕರಿತೀವಿ, ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಮಾಜವನ್ನ ನಿರ್ಮಿಸತಕ್ಕಂತಹ ಮಾನವ ಅಂತಕ್ಕಂಥವನು ವ್ಯಕ್ತಿ ಪರಸ್ಪರ ಒಡನಾಟದಿಂದ ಇರುವುದನ್ನ ನಾವೇನಂತ ಕರಿತೀವಿ, ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಿ ಕರಿತೀವಿ. ಇದು ಸಾಮಾಜಿಕ ಅಂತಕ್ರಿಯೆ ಅಂತಕ್ಕಂಥದ್ದು. ಇಲ್ಲಿ ಸಮಾಜ ಅಂತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ಮಾನವ ಅಂತಕ್ಕಂಥವ್ರು ಏನಂದ್ರೆ ಇಲ್ಲಿ ಸಮಾಜದಲ್ಲಿ ಒಂದು ಸಮಾಜ ಅಂತಕ್ಕಂಥದ್ದಿದ್ರೆ ಮಾನವ ಅಂತಕ್ಕಂಥದ್ದು ಸಮಾಜವನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ಸಮಾಜದಲ್ಲಿ ವ್ಯಕ್ತಿಯವ್ರನ್ನು ಇರ್ತಾರಲ್ಲ ಅಲ್ಲಿ ಒಡನಾಟ ಇರಬೇಕು. ಅಂದ್ರೆ ಒಡನಾಟ ಅಂದ್ರೆ ತನ್ನ ಪಾಡಿ ತಾನೇ ಇರೋದಲ್ಲ, ಇಲ್ಲಿ ಒಡನಾಟ ಪರಸ್ಪರ ನಾವು ನಮ್ಮವರೆಂಬ. ಮತ್ತೆ ಇನ್ನೊಂದು ಅಂದ್ರೆ ಇಲ್ಲಿ ಸಮಾಜದಲ್ಲಿ ಮಾನವ ಅಂತಕ್ಕಂಥವನು ಒಂದು ಬೇರೆಯವ್ರ ಜೊತೆ ಮಾತನಾಡುವುದಾಗಿರ್ಬೋದು, ಕೊಡುವುದು ತೆಗೆದುಕೊಳ್ಳೋದಾಗಿರ್ಬೋದು, ಇಲ್ಲ ಸಂಘರ್ಷ ಮಾಡುವುದಾಗಿರ್ಬೋದು, ಇಲ್ಲ ಈ ರೀತಿ ಇರ್ತಕ್ಕಂತಹ ಒಂದು ಆಟ ಆಡುವುದಾಗಿರ್ಬೋದು, ಮಕ್ಕಳಂತಕ್ಕಂಥ ಸಹಕಾರದಿಂದ ಹೊಂದ್ಕೊಳ್ಳೋದಾಗಿರ್ಬೋದು, ಸ್ವಾಂಗೀಕರಣ ಮಾಡ್ಕೊಳ್ಳೋದಾಗಿರ್ಬೋದು, ಇಂಥವುಗಳನ್ನು ನಾವೇನಂತ ಕರಿತೀವಿ, ಸಾಮಾಜಿಕ ಅಂತಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ಇದು ಒಂದು ಸಾಮಾಜಿಕ ಅಂತಕ್ರಿಯೆ. ಅಂದ್ರೆ ಇಲ್ಲಿ ಮನುಷ್ಯ ಅಂತಕ್ಕಂಥವನು ಒಂದು ಸಮುದಾಯ ಇದೆ ಅಂತಂದ್ರೆ ಅಲ್ಲಿ ಸಮುದಾಯದಲ್ಲಿ ಏನ್ ಮಾಡ್ಬೇಕು, ಜನರು ಪರಸ್ಪರ ಒಡನಾಟದಿಂದ ಇರಬೇಕು. ಅಂದ್ರೆ ನಾವು ಸಾಮಾಜಿಕ ಅಂತಕ್ರಿಯೆ ಅಂತ ನಾವು ಹೇಳ್ತೀವಿ. ಬರೀ ವ್ಯಕ್ತಿಗಳು ಅಂತಕ್ಕಂಥವ್ರು ತಮ್ಮಷ್ಟಿಗೆ ತಾವಿದ್ರೆ ಅಲ್ಲಿ ಸಾಮಾಜಿಕ ಅಂತಕ್ರಿಯೆ ಅಂತಕ್ಕಂಥದ್ದು ಏರ್ಪಡೋದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಸಾಮಾಜಿಕ ಅಂತಕ್ರಿಯೆ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಸಾಮಾಜಿಕ ಅಂತಕ್ರಿಯೆಯ ವ್ಯಾಖ್ಯೆಗಳು ಅಂತ ನೋಡೋದಾದ್ರೆ ಹಲವಾರು ಸಮಾಜಶಾಸ್ತ್ರಜ್ಞರು ಈ ಸಾಮಾಜಿಕ ಅಂತಕ್ರಿಯೆ ಬಗ್ಗೆ ತಮ್ಮದೇ ಆಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲಾಗಿರ್ತಕ್ಕಂಥವರು NP ಗಿಶ್ ಅಂತಕ್ಕಂಥ ಒಬ್ಬ ಸಮಾಜಶಾಸ್ತ್ರಜ್ಞರು ಇಲ್ಲಿ ಸಾಮಾಜಿಕ ಅಂತಕ್ರಿಯೆ ಬಗ್ಗೆ ಇಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅವ್ರದ್ದು ಇಲ್ಲಿ ನೋಡಿ, ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಮಾನವರು ಒಬ್ಬರು ಇನ್ನೊಬ್ಬರನ ಮೇಲೆ ಪರಸ್ಪರ ಪ್ರಭಾವ ಬೀರುವುದಕ್ಕೆ ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಸಮಾಜದಲ್ಲಿ ಇರುವಂತಹ ವ್ಯಕ್ತಿ ಅಂತಕ್ಕಂಥವನು ಪರಸ್ಪರ ಒಬ್ಬರಿಗೆ ಒಬ್ಬರು ಏನ್ ಮಾಡ್ತಾರೆ, ಪರಸ್ಪರ ಏನ್ ಮಾಡ್ತಾರೆ, ಅಂದ್ರೆ ಪ್ರಕ್ರಿಯೆಗಳ ಮೂಲಕ ಒಬ್ಬರನ್ನೊಬ್ಬರು ಮೇಲೆ ಪ್ರಭಾವ ಬೀರುವುದನ್ನ, ಅಲ್ಲಿ ಪರಸ್ಪರ ಮಾತನಾಡೋದು. ಈಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲಿ ಒಬ್ಬ ಸೈಕಲ್ ಸವಾರ ಅಂತಕ್ಕಂಥ ಹೋಗ್ತಾ ಇರ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ, ಸೈಕಲ್ ಸವಾರ ಅಂತಕ್ಕಂಥ ಎದುರುಗಡೆ ಬಂದು ಇಬ್ಬರಿಗೆ ಏನಾಗ್ತದೆ, ಡ್ಯಾಶ್ ಆಗ್ತದೆ. ಅಲ್ಲಿ ಏನ್ ಮಾಡ್ತಾರೆ, ಸೈಕಲ್ಗಳು ಬೀಳ್ತವೆ, ತಾವು ಬೀಳ್ತಾರೆ. ಅಲ್ಲಿ ಆ ಸೈಕಲ್ ಬಿದ್ದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಅವರು ಎದ್ದು ಪರಸ್ಪರ ಅಂದ್ರೆ ಸಂಘರ್ಷಣೆ ಮಾಡ್ಲಿ ಅಥವಾ ಸಹಕಾರದಿಂದ ಹೊಂದಾಣಿಕೆ ಮಾಡ್ಕೊಂಡು, ಇಲ್ಲ ಸಾರಿ ತಪ್ಪಾಯ್ತು ಅಂತ ಹೇಳಿ ತಂಪಾಡಿ ತಾವು ಹೋಗ್ಲಿ, ಅದನ್ನ ನಾವೇನಂತಿದ್ವಿ, ಅಲ್ಲಿ ಪರಸ್ಪರ ಇಬ್ಬರು ಮಾತನಾಡಿದಾಗ ಏನಾಗುತ್ತೆ, ಅಂತಕ್ರಿಯೆ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ಅವ್ರು ಮಾತನಾಡ್ದೇನೆ ಸುಮ್ಮನೆ ಬಿದ್ದು ತಂಪಾಡಿ ತಾವು ಸೈಕಲ್ ತಗೊಂಡು ತಂದು ಆ ಕಡೆ ಹೋದ್ರು, ಈ ಕಡೆ ಹೋದ್ರು ಅಂತ ಈ ತರ ಇದ್ರೆ ಅಲ್ಲಿ ಸಾಮಾಜಿಕ ಅಂತಕ್ರಿಯೆ ಏರ್ಪಡೋದಿಲ್ಲ. ಅಲ್ಲಿ ಇಲ್ಲಿ ಸಹಕಾರದಿಂದ ಆಗಿರ್ಬೋದು, ಸಂಘರ್ಷದಿಂದ ಆಗಿರ್ಬೋದು, ಬಟ್ ಅವರು ಒಬ್ಬ ವ್ಯಕ್ತಿ ಅಂತ ಇನ್ನೊಬ್ಬ ವ್ಯಕ್ತಿ ಮೇಲೆ ಪ್ರಭಾವ ಇರೋದನ್ನು ನಾವೆಂತ ಕರಿತೀವಿ, ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಿ ಕರಿತೀವಿ. ಇದು ಸಾಮಾಜಿಕ ಅಂತಕ್ರಿಯೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಡಾಸನ್ ಮತ್ತು ಗೆಟ್ಟಿಸ್ ಅಂತಕ್ಕಂಥ ಒಬ್ಬ ಸಮಾಜಶಾಸ್ತ್ರಜ್ಞರು ಏನು ವ್ಯಾಖ್ಯಾನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಸಾಮಾಜಿಕ ಅಂತಕ್ರಿಯೆ ಒಂದು ಪ್ರಕ್ರಿಯೆಯಾಗಿದ್ದು ಇದರ ಮುಖಾಂತರ ಜನರು ಒಬ್ಬರ
ಒಬ್ಬರ ಮನಸ್ಸಿನ ಮೇಲೆ ಮನಸ್ಸಿನ ಅಂತರ್ಯವನ್ನು ಮತ್ತೊಬ್ಬರು ಭೇದಿಸುವರು ಎಂದಿದ್ದಾರೆ. ಅಂದ್ರೆ ಇಲ್ಲಿ ಸಾಮಾಜಿಕ ಅಂತಕ್ರಿಯೆ ಅಂತಕ್ಕಂಥದ್ದು ಒಬ್ಬರ ಮನಸ್ಸಿನ ಮೇಲೆ, ಅಂದ್ರೆ ಒಬ್ಬರಿಗೆ ಏನೋ ಒಂದು ಘಟನೆ ಬರುತ್ತೆ, ಅಲ್ಲಿ ಒಬ್ಬರನ್ನ ಏಳಿಸಿ ಮಾತನಾಡೋದಾಗಿರ್ಬೋದು. ಇಂಥದ್ದಂದ್ರೆ ಈ ಸಾಮಾಜಿಕ ಅಂತಕ್ರಿಯೆ ಮಾತನಾಡೋದು ಅಂದ್ರೆ ಇಲ್ಲಿ ಸಂಘರ್ಷದಿಂದನೇ ಆಗಿರ್ಬೋದು, ಹೊಂದಾಣಿಕೆಯಿಂದನೂ ಕೂಡ ಆಗಿರ್ಬೋದು. ಇದು ಪರಸ್ಪರ ಮಾತನಾಡಿದಾಗ, ಪರಸ್ಪರ ಒಂದು ಏನಂದ್ರೆ ಇಲ್ಲಿ ಪ್ರಚೋದನೆ ಪ್ರತಿಕ್ರಿಯೆ ನಡೆದಾಗ ನಾವೇನು ಕರಿತೀವಿ ಸಾಮಾಜಿಕ ಅಂತಕ್ರಿಯೆ. ಅಂದ್ರೆ ಒಬ್ಬರ ಮನಸ್ಸಿನ ಮೇಲೆ ಇನ್ನೊಬ್ಬರು ಏನ್ ಮಾಡೋದು ಪ್ರಭಾವವನ್ನು ಬೀರೋದನ್ನ ನಾವೇನಂತ ಕರಿತೀವಿ, ಇದು ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಿ ಕರಿತೀವಿ. ಇದು ಎರಡನೇದಾಗಿರ್ತಕ್ಕಂಥದ್ದು. ಮೂರನೇದು ಅಯನ್ ರಾಬರ್ಟ್ ಅಂತಕ್ಕಂಥ ಸಮಾಜಶಾಸ್ತ್ರಜ್ಞರು ಯಾವ ರೀತಿ ಇರ್ತಕ್ಕಂಥ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂತಂದ್ರೆ, ಜನರು ಇತರರೊಂದಿಗೆ ಕ್ರಿಯೆಗಳಲ್ಲಿ ತೊಡಗಿರುತ್ತಾರೆ, ಅವರ ಕ್ರಿಯೆಗಳಿಗೆ ಪ್ರತಿಸ್ಪಂದವನ್ನು ಅಥವಾ ಪ್ರತಿಕ್ರಿಯೆಯನ್ನು ತೋರುವುದನ್ನು ನಾವೇನು ಕರಿತೀವಿ ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಸಾಮಾಜಿಕ ಕ್ರಿಯೆ ಅಂತಕ್ಕಂಥದ್ದು ಒಂದು ಕೆಲಸದಲ್ಲಿ, ಅಂದ್ರೆ ಒಂದು ಕೆಲಸ ಅಂತ ಹೇಳ್ತಾರೆ. ಈ ಒಂದು ಉದಾಹರಣೆಗೆ ಒಬ್ರು ಒಂದು ಅಂಗಡಿ ಇರುತ್ತೆ, ಅಲ್ಲಿ ಒಂದು ಅಂಗಡಿಗೆ ಬರ್ತಕ್ಕಂಥ ಒಬ್ರು ಏನ್ ಮಾಡ್ತಾರೆ, ಏನ್ ಸಾಮಾನು ಬೇಕಂತ ತಗೊಂಡು ಅಲ್ಲಿ ತಗೊಳ್ತಾರೆ. ಅಂದ್ರೆ ಅಲ್ಲೊಂದು ಸಾಮಾಜಿಕ ಅಂತಕ್ರಿಯೆ ಅಂತಕ್ಕಂಥ ನಡೆಯುತ್ತೆ. ಇದು ಈ ರೀತಿ ಇರ್ತಕ್ಕಂತಹ ಅಂದ್ರೆ ಒಬ್ಬ ವ್ಯಕ್ತಿ ಅಂತಕ್ಕಂಥದ್ದು ಕ್ರಿಯೆಯಲ್ಲಿ ತೊಡಗಿದಾಗ ಒಂದು ಪ್ರತಿಸ್ಪಂದನೆ ಅಂದ್ರೆ ಪ್ರತಿಸ್ಪಂದನವನ್ನು ಅಥವಾ ಪ್ರತಿಕ್ರಿಯೆಯನ್ನು ತೋರುವುದನ್ನು ನಾವೆಂತ ಕರಿತೀವಿ ಸಾಮಾಜಿಕ ಅಂತಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ತಕ್ಕಂಥದ್ದು, ಕ್ರಿಯೆಗೆ ಪ್ರತಿಕ್ರಿಯೆ ಇದ್ರೆ ಮಾತ್ರ ನಾವೇನಂತ ಕರಿತೀವಿ ಸಾಮಾಜಿಕ ಅಂತಕ್ರಿಯೆ ಅಂತ ಕರಿತೀವಿ. ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲ ಅಂದ್ರೆ ಅಲ್ಲಿ ಸಾಮಾಜಿಕ ಅಂತಕ್ರಿಯೆ ಏರ್ಪಡೋದಿಲ್ಲ. ಇದು ಸಾಮಾಜಿಕ ಅಂತಕ್ರಿಯೆ ಬಗ್ಗೆ ಇರ್ತಕ್ಕಂತಹ ಒಂದು ವ್ಯಾಖ್ಯೆಗಳು ಅಂತ ನಾವೇನು ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಸಾಮಾಜಿಕ ಅಂತಕ್ರಿಯೆಯನ್ನು ಎರಡು ಮೂಲಾಂಶಗಳಾಗಿವೆ ಅಂತ ನಾವೇನು ಹೇಳ್ಬೋದು. ಪಾರ್ಕ್ ಮತ್ತು ಬರ್ಗೆಸ್ ಎಂಬ ಈ ಒಂದು ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಅಂತಕ್ರಿಯೆಯನ್ನ ಸಾಮಾಜಿಕ ಅಂತಕ್ರಿಯೆಗಳು ಎರಡು ಮೂಲಾಂಶಗಳನ್ನ ಅವಲಂಬಿಸಿದೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಯಾವ ಎರಡು ಮೂಲಾಂಶಗಳು ಅಂತಂದ್ರೆ ಇಲ್ಲಿ ಒಂದೇದು ಸಂಪರ್ಕ ಮತ್ತು ಸಂವಹನ ಅಂತ ಹೇಳಿ ನೋಡಿದೆ. ಸಾಮಾಜಿಕ ಅಂತಕ್ರಿಯೆಗೆ ಅಂದ್ರೆ ಸಾಮಾಜಿಕ ಅಂತಕ್ರಿಯೆ ಅಂತಕ್ಕಂಥದ್ದು ಎರಡು ಅಂಶಗಳನ್ನ ಅವಲಂಬಿಸಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅವು ಯಾವಪ್ಪ ಅಂತಂದ್ರೆ ಇವ್ರು ಯಾರು ಹೇಳಿದ್ರೆ ಪಾರ್ಕ್ ಮತ್ತು ಬರ್ಗೆಸ್ ಅಂತಕ್ಕಂಥ ಒಬ್ಬ ಸಮಾಜಶಾಸ್ತ್ರಜ್ಞರು. ಇಲ್ಲಿ ಸಾಮಾಜಿಕ ಅಂತಕ್ರಿಯೆ ಒಂದೇದು ಸಂಪರ್ಕ ಮತ್ತು ಸಂವಹನ ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ಈ ಅಂತಕ್ರಿಯೆ ಅಂತಕ್ಕಂಥವು ಸಂಪರ್ಕ ಮತ್ತು ಸಂವಹನ ಎಂಬ ಮೂಲಾಂಶವನ್ನ ಒಳಗೊಂಡಿವೆ ಅಂತಕ್ರಿಯೆ ಅಂತಕ್ಕಂಥದ್ದು ಅಂತ ಹೇಳಿ ಹೇಳಿದ್ದಾರೆ. ಇದು ಸಂಪರ್ಕ ಅಂದ್ರೆ ಇಲ್ಲಿ ನೋಡೋದಾದ್ರೆ ಸಂಪರ್ಕದಲ್ಲಿ 2 ವಿಧ ಅಂತ ನಾವು ಹೇಳ್ಬೋದು ಮತ್ತು ಸಂವಹನದಲ್ಲಿ 3 ವಿಧ ಅಂತ ನಾವು ಹೇಳ್ತೀವಿ. ಸಂಪರ್ಕದ ಬಗ್ಗೆ ನೋಡೋಣ. ಸಂಪರ್ಕ ಅಂತಕ್ಕಂಥದ್ದು ಇಲ್ಲಿ 2 ಸಾಮೂಹಿಕ ಸಂಪರ್ಕ, 2 ಪ್ರಾದೇಶಿಕ ಸಂಪರ್ಕ ಅಂತಕ್ಕಂಥದ್ದು. ಸಂಪರ್ಕದಿಂದ ಅಂತಕ್ರಿಯೆ ಅಂತಕ್ಕಂಥದ್ದು ಏರ್ಪಡುತ್ತದೆ ಅಂತ ನಾವಿಲ್ಲಿ ಇವರು ಹೇಳಿದ್ರು. ಅಂದ್ರೆ ಇಲ್ಲಿ ಸಾಮೂಹಿಕ ಸಂಪರ್ಕ ಅಂತಂದ್ರೆ ಮೊದಲನೇದಿರ್ತಕ್ಕಂಥದ್ದು ಇಲ್ಲಿ ವ್ಯಕ್ತಿಯು ತಮಗಿಂತ ಒಂದು ಹಿರಿಯ ತಲೆಮಾರಿನೊಂದಿಗೆ ರೂಢಿ, ಸಂಪ್ರದಾಯಗಳು, ಲೋಕಾಚಾರ ಮತ್ತು ನೈತಿಕ ನಿಯಮಗಳು ಮುಂತಾದವುಗಳ ಮೂಲಕ ಹೊಂದಿದ ಸಂಪರ್ಕವನ್ನು ನಾವೇನಂತ ಕರಿತೀವಿ ಸಾಮೂಹಿಕ ಸಂಪರ್ಕ. ಸಾಮೂಹಿಕ ಸಂಪರ್ಕ ಅಂತ ನಾವಿಲ್ಲಿ ಕೇಳ್ತೀವಿ. ಅಂದ್ರೆ ಒಂದು ತಲೆಮಾರಿನಿಂದ ಹಿಂದಿರ್ತಕ್ಕಂಥ ಜನರು ಇಲ್ಲಿ ವ್ಯಕ್ತಿಗಿಂತ ಈಗ ಸದ್ಯ ಇರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಅವ್ರನ್ನ ಹಿಂದಿನ ತಲೆಮಾರಿನಲ್ಲಿರ್ತಕ್ಕಂತಹ ಜನರನ್ನ ಅಲ್ಲಿ ಇರುವಂತಹ ಒಂದು ರೂಢಿ, ಸಂಪ್ರದಾಯಗಳು, ಲೋಕಾಚಾರ ಮತ್ತೆ ನೈತಿಕ ನಿಯಮಗಳನ್ನ ಮುಂತಾದವುಗಳ ಮೂಲಕ ಹೊಂದಿರುವ ಸಂಪರ್ಕವನ್ನ ಸೂಚಿಸುವುದು ಅಂತ ನಾವು ಹೇಳ್ತೀವಿ. ಇದು ಸಾಮೂಹಿಕ ಸಂಪರ್ಕ ಅಂತ ನಾವಿಲ್ಲಿ ಹೇಳ್ಬೋದು. ಅಂದ್ರೆ ಒಂದು ತಲೆಮಾರಿನ ಹಿಂದಿರ್ತಕ್ಕಂತಹ ಜನರು ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಲೋಕಾಚಾರ ಅಂತಕ್ಕಂಥದ್ದು, ನೈತಿಕ ನಿಯಮಗಳು ಅಂತಕ್ಕಂಥವು ಇರ್ತವೆ, ಲೋಕ ರೂಢಿಗಳು ಅಂತಕ್ಕಂಥವು ಇರ್ತವೆ. ಇದು ಅಲ್ಲಿ ಇರ್ತಕ್ಕಂಥ ಅಂದ್ರೆ ಆ ಸಂಪರ್ಕ ಅಂತಂದ್ರೆ ಇಲ್ಲಿ ಈಗ ನಾವು ತಪ್ಪನ್ನ ಮಾಡಬಾರ್ದು, ಇದು ಒಂಥರ ಸಂಪರ್ಕ ಅಂತಕ್ಕಂಥದ್ದು. ಸಂಪರ್ಕ ಅಂದ್ರೆ ತಪ್ಪನ್ನು ಮಾಡೋದು ಅದು ಸಾಮೂಹಿಕ ಸಂಪರ್ಕ ಅಂತಕ್ಕಂಥದ್ದು ನಾವಿಲ್ಲಿ ಹೇಳ್ತೀವಿ. ತಪ್ಪನ್ನು ಮಾಡಬಾರ್ದು ಅಂತಕ್ಕಂಥದ್ದು ಅದು ಹಿಂದಿಂದ ಬರ್ತಿರ್ತಕ್ಕಂಥ ಒಂದು ಲೋಕಾಚಾರ. ಇಲ್ಲಿ ಅವ್ರು ಹಿರಿಯರು ಹೇಳಿದ್ದಕ್ಕೆ ಒಂದು ಆ ರೀತಿ ನಡ್ಕೊಳ್ಳೋದನ್ನ ಆ ರೀತಿ ಪ್ರತಿಕ್ರಿಯಿಸೋದನ್ನ ನಾವೇನಂತ ಕರಿತೀವಿ ಸಾಮೂಹಿಕ ಸಂಪರ್ಕ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಅಂತಂದ್ರೆ ಒಂದು ಲೋಕಾಚಾರ, ಲೋಕರೂಢಿ ಮತ್ತು ನೈತಿಕ ನಿಯಮಗಳು ಅಂತಕ್ಕಂಥವು ಇವು ಸಾಮೂಹಿಕ ಸಂಪರ್ಕಗಳು ಅಂತ ನಾವಿಲ್ಲಿ ಕರಿತೀವಿ. ಎರಡನೇದು ಪ್ರಾದೇಶಿಕ ಸಂಪರ್ಕಗಳು ಅಂತ ನಾವಿಲ್ಲಿ ಹೇಳ್ಬೋದಂದ್ರೆ ಈ ಪ್ರಾದೇಶಿಕ ಸಂಪರ್ಕಗಳಂತಂದ್ರೆ ಈ ಎರಡನೇದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿರುವ ಸಮಕಾಲೀನ ವ್ಯಕ್ತಿಗಳು ಮತ್ತು ಸಮೂಹಗಳನ್ನೇ ಸಂಪರ್ಕವನ್ನು ಸೂಚಿಸುವುದು
ಇದು ಪ್ರಾಥಮಿಕವಾಗಿದ್ದು ಮತ್ತು ಪ್ರತ್ಯಕ್ಷವಾಗಿ ಅನ್ಯೋನ್ಯತೆ ಮತ್ತು ಕೂಡಿರುತ್ತೆ. ಇಲ್ಲಿ ಅಪ್ರಥಮಿಕ ಮತ್ತು ಪರೋಕ್ಷವಾಗಿದ್ದು ಅನ್ಯೋನ್ಯತೆಯಿಂದ ಆಸಕ್ತ ರೂಪವಾಗಿರುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಅಂದ್ರೆ ಇಲ್ಲಿ ಎರಡನೇದಾಗಿರ್ತಕ್ಕಂತಹ ಪ್ರಾದೇಶಿಕ ಸಂಪರ್ಕ ಅಂತಕ್ಕಂಥದ್ದು ಸಮಕಾಲೀನ ವ್ಯಕ್ತಿಯೊಂದಿಗೆ ಇಲ್ಲಿ ಸಮೂಹಗಳೊಂದಿಗೆ ಇರ್ತಕ್ಕಂತಹ ಸಂಪರ್ಕ ಅಂತಕ್ಕಂಥದ್ದು. ಈಗ ಜಸ್ಟ್ ಇವಾಗ ಏನ್ ಮಾಡಿ ಜನರು ಇರ್ತಾರಲ್ಲ, ಇಲ್ಲಿರ್ತಕ್ಕಂಥ ಸಂಪರ್ಕ ಪರಸ್ಪರ ಮಾತನಾಡೋದಾಗಿರ್ಲಿ, ಕೊಡುವು ತೆಗೆದುಕೊಳ್ಳೋದಾಗಿರ್ಲಿ, ಅನ್ಯೋನ್ಯತೆ ಅಂದ್ರೆ ಹೊಂದಾಣಿಕೆಯಿಂದ ಆಗಿರೋದಾಗ್ಲಿ, ಸಹಕಾರದಿಂದ ಆಗಿರೋದಾಗ್ಲಿ, ಸಂಘರ್ಷದಿಂದ ಇರೋದಾಗ್ಲಿ, ಇದು ಜಸ್ಟ್ ಇವಾಗ ಇರ್ತಿರ್ತಕ್ಕಂತಹ ಹಿಂದಿನ ಕಾಲದಲ್ಲ ಈಗಿರ್ತಕ್ಕಂತಹ ಒಂದು ಸಂಪರ್ಕಗಳನ್ನ ನಾವೇನಂತ ಕರಿತೀವಿ, ಪ್ರಾದೇಶಿಕ ಸಂಪರ್ಕಗಳು ಅಂತ ಹೇಳಿ ಕರಿತೀವಿ. ಇದು ಪ್ರತ್ಯಕ್ಷವಾಗಿಯೂ ಕೂಡ ಇರ್ಬೋದು, ಪರೋಕ್ಷವಾಗಿಯೂ ಕೂಡ. ಪ್ರತ್ಯಕ್ಷವಾಗಿ ಅಂತಂದ್ರೆ ನಾವು ತಂದೆ ತಾಯಿರ್ತಕ್ಕಂತಹ ಒಂದು ಅಂತ್ಯಕ್ರಿಯೆ, ತಂದೆ ಮಕ್ಕಳ ನಡಿರ್ತಕ್ಕಂತಹ ಅಂತ್ಯಕ್ರಿಯೆ ಅಂತ ನಾವು ಹೇಳ್ಬೋದು. ಮತ್ತೆ ಪರೋಕ್ಷವಾಗಿ ಅಂದ್ರೆ ವ್ಯವಹಾರ ಮಾಡ್ತಿರ್ತಾರಲ್ಲ, ಅವು ಪರೋಕ್ಷ ಅಂತ್ಯಕ್ರಿಯೆ ಅಂತ ನಾವಿಲ್ಲಿ ಕರಿತೀವಿ. ವ್ಯವಹಾರಗಳಾಗಿರ್ಬೋದು, ಬಿಸ್ನೆಸ್ ಅಂತ ಏನು ಕೇಳ್ತೀವಿ, ವ್ಯವಹಾರದಲ್ಲಿರ್ತಕ್ಕಂತಹ ಒಂದು ಸಂಪರ್ಕಗಳನ್ನ ಅಂದ್ರೆ ಪರಸ್ಪರ ಕ್ರಿಯೆಗಳನ್ನ ನಾವೇನಂತ ಕರಿತೀವಿ, ಇದು ಎರಡನೇದಾಗಿರ್ತಕ್ಕಂಥ ಅಪ್ರತ್ಯಕ್ಷ ಅಂತಕ್ಕಂಥ ನಾವಿಲ್ಲಿ ಕರಿತೀವಿ. ಪರೋಕ್ಷ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಅನ್ಯೋನ್ಯತೆಯಿಂದಲೂ ಕೂಡಿರ್ತದೆ ಮತ್ತು ಅನ್ಯೋನ್ಯತೆಯಿಂದಲೂ ಕೂಡಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಎರಡನೇದಾಗಿರ್ತಕ್ಕಂತಹ ಒಂದು ಸಾಧನ ಅಂತಕ್ಕಂಥದ್ದು ಪ್ರಾದೇಶಿಕ ಸಂಪರ್ಕ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂವಹನ, ಕಮ್ಯುನಿಕೇಶನ್. ಈ ಸಂಪರ್ಕ ಅಂದ್ರೆ ಕಾಂಟ್ಯಾಕ್ಟ್ ಅಂತ ನಾವು ಹೇಳ್ತೀವಿ. ಇದು ಸಂವಹನ ಅಂದ್ರೆ ಕಮ್ಯುನಿಕೇಶನ್, ಪರಸ್ಪರ ಮಾತನಾಡುವುದಕ್ಕಂಥದ್ದು. ಇಲ್ಲಿ ಸಂವಹನ ಅಂತಕ್ಕಂಥದ್ದು ಇಲ್ಲಿ 3 ಅಂಶಗಳನ್ನ ಒಳಗೊಂಡಿದೆ. ಇಲ್ಲಿ ಒಂದೇದು ಸಂವೇದನೆ ಅಂತಕ್ಕಂಥದ್ದು, ಎರಡನೇದು ಸಂವೇಗ ಅಂತಕ್ಕಂಥದ್ದು, ಮೂರನೇದು ಭಾವನೆಗಳು ಅಂತಕ್ಕಂಥದ್ದು. ಒಂದೇದು ನೋಡೋದಾದ್ರೆ ಸಂವೇಗ ಅಂತಂದ್ರೆ ಏನ್ ಹೇಳಪ್ಪ ಅಂದ್ರೆ, ಸಂವೇಗಗಳು ಅಂತಂದ್ರೆ ಸಂವೇಗ ಅಂದ್ರೆ ಆಲಿಸುವುದು, ಕೇಳಿಸ್ಕೊಳ್ಳೋದು, ಅಂದ್ರೆ ಮನಸ್ಸಿನಲ್ಲಿ ಕೇಳಿಸ್ಕೊಳ್ತಾ ಇರೋದು. ಈಗ ಆಲಿಸೋದಾಗಿರ್ಬೋದು, ಕೇಳಿಸ್ಕೊಳ್ಳೋದಾಗಿರ್ಬೋದು, ಮತ್ತೆ ದೃಷ್ಟಿ ಅಂತ ನೋಡುವುದಾಗಿರ್ಬೋದು. ಇವುಗಳನ್ನು ನಾವೇನಂತ ಕರಿತೀವಿ, ಒಂದು ಇರತಕ್ಕಂತಹ ಒಂದು ಸಂವೇಗ ಅಂತ ನಾವಿಲ್ಲಿ ಹೇಳ್ಬೋದು. ಸಂವೇಗಕ್ಕೆ ಉದಾಹರಣೆಗಳಂತಕ್ಕಂಥವು ಸಂವೇದನಾ ಸಂವಹನ ಅಂತಕ್ಕಂಥದ್ದಕ್ಕೆ ಉದಾಹರಣೆಗಳಂತಂದ್ರೆ ನೋಡುವುದು, ಕೇಳಿಸುವುದು, ಮತ್ತೆ ದೃಷ್ಟಿಸುವುದು ಅಂದ್ರೆ ಇದೇ ನೋಡ್ತಾ ಇರ್ತೀವಲ್ಲ ಅದು, ಮತ್ತೆ ಇಲ್ಲಿ ರುಚಿ ನೋಡುವುದಾಗಿರ್ಬೋದು. ಇಂಥವುಗಳನ್ನು ನಾವೇನಂತ ಕರಿತೀವಿ, ಸಂವೇದನಾತ್ಮಕ ಸಂವಹನಗಳು ಅಂತ ಹೇಳಿ ಕರಿತೀವಿ. ದೃಷ್ಟಿಯಿಂದ ನೋಡೋದು ಕಾಂಟ್ಯಾಕ್ಟ್ ಅಂದ್ರೆ ಇಲ್ಲಿ ಸಂವಹನ ಅಂತಕ್ಕಂಥದ್ದು ಕಮ್ಯುನಿಕೇಶನ್ ಅಂತ ಯಾವ ರೀತಿ ಇರ್ತಂದ್ರೆ, ಇಲ್ಲಿ ಒಂದು ವಸ್ತುವಿನ ಬಗ್ಗೆ ಒಬ್ಬರ ಬಗ್ಗೆ ಇನ್ನೊಬ್ಬರು ಅಂತಂದ್ರೆ ಈ ತರ ನೋಡೋದನ್ನ ಅಥವಾ ಆಲಿಸೋದನ್ನ, ಕೇಳಿಸ್ಕೊಳ್ಳೋದನ್ನ, ಮತ್ತೆ ಸುಮ್ಮನೆ ಈಗ ಏನೋ ಒಂದು ಅಡುಗೆ ಮಾಡಿರ್ತೀವಿ ಅಲ್ಲಿ ರುಚಿ ನೋಡುವುದನ್ನ ಆಗಿರ್ಬೋದು. ಇದು ಮತ್ತೆ ಶ್ರವಣಿಸುವುದಂದ್ರೆ ನೋಡೋದು. ಇದನ್ನ ನಾವೇನಂತ ಕರಿತೀವಿ, ಒಂದು ಇದಿರ್ತಕ್ಕಂತಹ ಸಂವೇದನೆ ಅಂತ ನಾವಿಲ್ಲಿ ಕರಿತೀವಿ. ಸಂವೇದನೆಯ ಸಂವಹನ ಅಂತ ಹೇಳಿ ಕರಿತೀವಿ. ಎರಡನೇದು ಸಂವೇಗ, ಇದು ಸಂವೇದನೆ, ಇದು ಎರಡನೇದು ಸಂವೇಗ ಅಂತ ಹೇಳಿ ಕರಿತೀವಿ. ಸಂವೇಗ ಅಂತಂದ್ರೆ ಇಲ್ಲಿ ಸಂವೇಗಕ್ಕೆ ಉದಾಹರಣೆ ಅಂತಂದ್ರೆ, ಸಂವೇಗ ಅಂತಕ್ಕಂಥದ್ದು ಏನಂದ್ರೆ ಮನಸ್ಸಿನಲ್ಲಿ ಉತ್ಪನ್ನವಾಗುವಂತಹ ಅಂದ್ರೆ ಆವೇಗಗಳು. ಆವೇಗ ಅಂದ್ರೆ ಆವೇಶ ಅಂತಕ್ಕಂಥದ್ದು ವ್ಯಕ್ತಪಡಿಸುವುದನ್ನ ನಾವೇಂತ ಕರಿತೀವಿ, ಸಂವೇದನಾ ಸಂಪರ್ಕಗಳು ಅಂತ ಹೇಳಿ, ಸಂವಹನಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಅಂತಕ್ಕಂಥದ್ದು ಸಂತಸ, ಖುಷಿ ಅಂತ ಹೇಳ್ತೀವಲ್ಲ, ಸಂತೋಷ ಅಂತಕ್ಕಂಥದ್ದು, ಕೋಪ ಅಂತಕ್ಕಂಥದ್ದು, ಮತ್ತೆ ಅನಾಸಕ್ತಿ ಅಂತಕ್ಕಂಥದ್ದು, ಮತ್ತೆ ಗಂಭೀರತೆ ಅಂತಕ್ಕಂಥದ್ದು, ಮತ್ಸರ ಅಂತಕ್ಕಂಥದ್ದು. ಇವು ಮನಸ್ಸಿನ ಆವೇಗಗಳ ಮತ್ತು ಮುಖದಲ್ಲಿ ತೋರಿಸ್ತಕ್ಕಂತಹ ಭಾವನೆಗಳಂತಕ್ಕಂಥವು. ಇವನ್ನೇನಂತ ಕರಿತೀವಿ ನಾವು, ಸಂವೇಗಾತ್ಮಕ ಒಂದು ಸಂವಹನಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಸಂವೇಗಗಳಂತಕ್ಕಂಥವು ಒಂದು ವಸ್ತುವಿನ ಬಗ್ಗೆ, ಒಂದು ಘಟನೆ ಬಗ್ಗೆ ನಾವೇನ್ ಮಾಡ್ಬೋದು, ಕೋಪ ಬರ್ಬೋದು, ಇಲ್ಲ ಒಂದು ಘಟನೆ ಬಗ್ಗೆ ಸಂತೋಷ ಆಗ್ಬೋದು. ಇಲ್ಲಿ ಒಂದು ಗಂಭೀರತೆ ಅಂತಕ್ಕಂಥದ್ದು ಬರ್ಬೋದು ಮನುಷ್ಯನಿಗೆ. ಮತ್ತೆ ಮತ್ಸರ ಅಂತಕ್ಕಂಥದ್ದು ಒಂಥರ ಅಸಹ್ಯವಾಗಿರ್ತಕ್ಕಂಥ ವರ್ತನೆ ಅಂತಕ್ಕಂಥದ್ದು ಮತ್ಸರ ಅಂತಕ್ಕಂಥದ್ದು. ಇಲ್ಲಿ ಇವು ಲಜ್ಜೆ ಅಂತಕ್ಕಂಥದ್ದು, ಕೋಪ ಮತ್ತು ಅಸಹ್ಯತೆ ಅಂತಕ್ಕಂಥದ್ದು, ಅಸಹ್ಯ ಪಡೋದು ಅಂತಕ್ಕಂಥದ್ದು. ಇಂಥವುಗಳನ್ನ ನಾವೇನಂತ ಕರಿತೀವಿ, ಒಂದು ಸಂವೇಗಾತ್ಮಕ ಸಂವಹನಗಳು ಅಂತ ಹೇಳಿ ಕರಿತೀವಿ. ಒಂದು ವಿಷಯದ ಬಗ್ಗೆ ಇರ್ತಕ್ಕಂಥ ಈ ಥರ ಒಂದು ಕೂಡ ಅಂತಕ್ರಿಯೆಗಳು ಅಂತಕ್ಕಂಥವು ಇರ್ತವೆ. ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇದು ಭಾವನೆಗಳು. ಭಾವನೆಗಳು ಅಂತಕ್ಕಂಥದ್ದು ಯಾವ ರೀತಿ ಇರ್ತಪ್ಪ ಅಂತಂದ್ರೆ, ಇಲ್ಲಿ ಭಾವನೆಗಳಂತಕ್ಕಂಥವು ವಿಚಾರ ಶಕ್ತಿಗಳನ್ನು ಅವಲಂಬಿಸಿರ್ತವೆ, ಅಭಿವ್ಯಕ್ತಿ ಅಂತಕ್ಕಂಥದ್ದು ಅವಲಂಬಿಸಿರುತ್ತೆ. ಮಾನವನ ಒಂದು ಮಟ್ಟದ ಅಂದ್ರೆ ಅವನ ಬುದ್ಧಿಶಕ್ತಿಗೆ ಯಾವ ರೀತಿ ಇರ್ತಕ್ಕಂತಹ ಮಟ್ಟವನ್ನ ಇರ್ತವೆ ಅಂತ ನೋಡೋದಾದ್ರೆ, ಇಲ್ಲಿ ಒಂದು ಉದಾಹರಣೆ ಅಂತಂದ್ರೆ ಓದುವುದಾಗಿರ್ಬೋದು, ಬರೆಯುವುದಾಗಿರ್ಬೋದು, ಇಲ್ಲಿ ಮಾತನಾಡುವುದಾಗಿರ್ಬೋದು, ಅಭಿಪ್ರಾಯ ವ್ಯಕ್ತಪಡಿಸುವುದಾಗಿರ್ಬೋದು. ಇದು ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ ಏನಾಗಿರ್ತದೆ ಬಂದಿರತಕ್ಕಂತಹ ಒಂದು ಭಾವನೆಗಳಂತಕ್ಕಂಥ ನಾವಿಲ್ಲಿ ಹೇಳ್ಬೋದು. ಅಂದ್ರೆ
ಓದುವುದು, ಬರೆಯುವುದು ಇವುಗಳ ಮೂಲಕ ವಿಚಾರಗಳನ್ನು ವ್ಯಕ್ತಪಡಿಸುವುದಾಗಿರ್ಬೋದು. ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿಗೆ ವರ್ಗಾಯಿಸುವುದು. ಅಂಚೆ ಪತ್ರಿಕೆಗಳು, ಫ್ಯಾಕ್ಸ್ ಅಂತ ಕರಿತೀವಿ, ಟೆಲೆಕ್ಸ್, ಇಮೇಲ್ ಅಂತಕ್ಕಂಥ ನಾವು ಹೇಳ್ತಿರ್ತೀವಿ. ಇವು ದೂರದರ್ಶನ ಮತ್ತು ದೂರವಾಣಿ ಅಂತಕ್ಕ ಮೂಲಕ ಸಂವಹನವನ್ನು ವ್ಯಕ್ತಪಡಿಸುವುದು. ಇದು ಒಂದು ಈ ಒಂದು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥ ಸಂವಹನದ ಮೂರನೇ ಒಂದು ವಿಧಾನ ಅಂತ ನಾವಿಲ್ಲಿ ಹೇಳ್ಬೋದು. ಭಾವನೆಗಳನ್ನು ಅಂದರೆ ಒಂದು ಘಟನೆ ಬಗ್ಗೆ ಪ್ರತಿಕ್ರಿಯಿಸೋದು ಯಾವ ರೀತಿಯಾಗಿತ್ತಪ್ಪ ಅಂತ ನೋಡೋದಾದರೆ, ಈ ಒಂದು ವಿಷಯದ ಬಗ್ಗೆ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಮತ್ತು ಒಂದು ವಿಚಾರ ಶಕ್ತಿನ ಅವಲಂಬಿಸುತ್ತದೆ ನಾವಿಲ್ಲಿ ಹೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥದ್ದೊಂದು ಸಂವಹನ ಅಂತೇಳಿ ನಾವು ಕರಿತೀವಿ. ಇವು 3 ಪ್ರಕಾರಗಳಲ್ಲಿ ಕಾಣ್ತೀವಿ. ಈ 3 ವಿಧಾನಗಳನ್ನು ನಾವಿಲ್ಲಿ ಕರಿತೀವಿ. ಇದು ಸಂಪರ್ಕ ಮತ್ತು ಸಂವಹನ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಾದರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಒಂದು ಸಾಮಾಜಿಕ ಒಂದು ಅಂತಕ್ರಿಯೆ ಅಂತಕ್ಕಂಥದ್ದು ಪ್ರಕ್ರಿಯೆಯಲ್ಲಿ ಒಂದು ಕಂಡುಬರ್ತಕ್ಕಂತಹ ಇನ್ನೊಂದು ವಿಧಾನ ಅಂತಂದರೆ, ಇಲ್ಲಿ ಸಾಮಾಜಿಕ ಪ್ರಕ್ರಿಯೆ ಅಂತಕ್ಕಂಥದ್ದು ಸಮಾಜ ಅಂತಕ್ಕಂಥದ್ದು ಗತಿಶೀಲವಾದದ್ದು, ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗಿರುತ್ತದೆ. ಇಲ್ಲಿ ತಾಯಿ ಮಕ್ಕಳು ಅಂತ ಒಂದು ಸಮಾಜವು ಮಾನವನ ಒಂದು ಸಾಮಾಜಿಕ ಅಂತಕ್ರಿಯೆಯಾಗಿದೆ. ಒಂದು ವ್ಯವಸ್ಥೆ ಅಂತಹ ಅಂತಕ್ರಿಯೆಗಳಂತಕ್ಕಂಥದ್ದು ತಂದೆ ತಾಯಿಯರು ಅಥವಾ ತಂದೆ ಮಕ್ಕಳು ಅಂತಕ್ಕಂಥವ್ರು, ಉದ್ಯೋಗ ಮತ್ತು ಉದ್ಯೋಗಿಗಳು ಅಂತಕ್ಕಂಥವ್ರು, ಆಳುವವರು ಮತ್ತು ಆಳ್ವಿಕೆಗೆ ಒಳಪಟ್ಟ ವ್ಯಾಪಾರಿಗಳು, ಗಿರಾಕಿಗಳು ಅಂತಕ್ಕಂಥವು ಇವು ಕಂಡು ಬರ್ತವೆ. ಇಲ್ಲಿ ವಿಮರ್ಶಿಸಿ ಅಧ್ಯಯನವನ್ನು ಮಾಡುವ ಕಾರ್ಯ ಅಂತಕ್ಕಂಥದ್ದು ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ಸಮಾಜವು ಗತಿಶೀಲವಾಗಿದ್ದು ಈ ಸಾಮಾಜಿಕ ಅಂತಕ್ರಿಯೆಗಳು ವಿವಿಧ ರೂಪವನ್ನು ತಾಳ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಜನರನ್ನು ಒಂದು ಸಮಾಜದಲ್ಲಿ ಒಟ್ಟುಗೂಡಿಸುವ ಒಂದು ಅಂದರೆ ಹತ್ತಿರಕ್ಕೆ ತರುವಂತಹ ಒಂದು ಕಾರ್ಯಗಳನ್ನು ಈ ಸಾಮಾಜಿಕ ಅಂತಕ್ರಿಯೆಗಳು ಮಾಡ್ತವೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಒಂದು ಸಾಮಾಜಿಕ ಅಂತಕ್ರಿಯೆ ಅಥವಾ ಸಾಮಾಜಿಕ ಪ್ರಕ್ರಿಯೆ ಅಂತ ನಾವಿಲ್ಲಿ ಕರಿತೀವಿ. ಹಾಗಾದರೆ ಸಾಮಾಜಿಕ ಪ್ರಕ್ರಿಯೆ ಬಗ್ಗೆ ಹಲವಾರು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅವುಗಳನ್ನು ನಾವಿವತ್ತು ನೋಡೋಣ ವಿದ್ಯಾರ್ಥಿಗಳೇ. ಒಂದೇದು ಮೆಕೆವರ್ ಫೇಸ್ ಅಂತಕ್ಕಂಥವರು ತಮ್ಮ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇಲ್ಲಿ ಸಮೂಹದ ಸದಸ್ಯರುಗಳು ಸಂಬಂಧಗಳು ಒಮ್ಮೆ ಒಗ್ಗೂಡಿದಾಗ ವಿಶೇಷ ರೂಪವನ್ನು ಪಡೆಯುವ ವಿಧಾನವನ್ನು ನಾವೇನು ಕರಿತೀವಿ, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ಇದು ಸಾಮಾಜಿಕ ಪ್ರಕ್ರಿಯೆ ಅಂತಕ್ಕಂಥದ್ದು. ಎರಡನೇದು ಡಬ್ಲ್ಯೂ ಗ್ರೀನ್ ಅಂತಕ್ಕಂಥ ಒಬ್ಬ ಸಮಾಜಶಾಸ್ತ್ರಜ್ಞರು ತಮ್ಮ ವ್ಯಾಖ್ಯಾನ ಮಾಡಿದ್ದಾರೆ. ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡುವ ವಿಶಿಷ್ಟ ವಿಧಾನಗಳನ್ನು ನಾವೇನಂತ ಕರಿತೀವಿ, ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ಸಾಮಾಜಿಕ ಅಂತಕ್ರಿಯೆ ಇಲ್ಲಿ ಒಂದು ಸಮುದಾಯದಲ್ಲಿ ಪರಸ್ಪರ ಮಾತನಾಡುವುದು, ಕೊಡುವುದು, ತೆಗೆದುಕೊಳ್ಳುವುದನ್ನು ನಾವೇನು ಕರಿತೀವಿ, ಸಾಮಾಜಿಕ ಅಂತಕ್ರಿಯೆ ಅಂತ ಕರಿತೀವಿ. ಇವರ ವಿಶಿಷ್ಟ ವಿಧಾನಗಳನ್ನು ನಾವೇನು ಕರಿತೀವಿ, ಮತ್ತು ಸಾಮಾಜಿಕ ಪ್ರಕ್ರಿಯೆಗಳು ಕೂಡ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾರ್ಟನ್ ಮತ್ತು ಹಂಟ್ ಅವರ ಪ್ರಕಾರ ಇಲ್ಲಿ ಸಾಮಾಜಿಕ ಜೀವನದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಪುನರಾವರ್ತಿತ ಸ್ವರೂಪದ ವರ್ತನೆಗಳನ್ನು ಮತ್ತು ಬಗೆಗಳನ್ನು ನಾವೇನು ಕರಿತೀವಿ, ಸಾಮಾಜಿಕ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಇದು ಸಾಮಾಜಿಕ ಪ್ರಕ್ರಿಯೆ ಅಂತಕ್ಕಂಥದ್ದು. ಹಾಗಾದರೆ ಸಾಮಾಜಿಕ ಪ್ರಕ್ರಿಯೆ ಪ್ರಕಾರಗಳು ಅಂತಂದರೆ ಯಾವ ನೋಡಿದ ಪ್ರಕಾರಗಳ ಬಗ್ಗೆ ನಾವು ಮುಂದಿನ ಅವಧಿಗಳಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಸಾಮಾಜಿಕ ಒಂದು ಪ್ರಕ್ರಿಯೆಯಲ್ಲಿ ಬರ್ತಕ್ಕಂತಹ ಪ್ರಕಾರಗಳ ವಿಧಗಳನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು.